ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಮತ್ತೊಂದು SSC ಅವರು ಹುದ್ದೆಗಳಿಗೆ ಅಂತ ಹೇಳಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇದರ ಬಗೆಗಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಫೇಸ್ 13 ಜಾಬ್ಸ್ ಅಂತಲೇ ಕರೀತಾರೆ. ಯಾಕಂದರೆ ಇದು ಎಲ್ಲ ಹಂತಗಳಲ್ಲಿ, ಅಂದರೆ ನೀವು SSLC ಪಾಸಾಗಿದ್ದರು, PUC ಪಾಸಾಗಿದ್ದರು, ಯಾವುದೇ ಡಿಗ್ರಿ ಪಾಸಾಗಿದ್ದರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಡಿಗ್ರಿ ಅಂತ ನಾ ಹೇಳ್ತಾ ಇರೋದು ಸ್ಪೆಸಿಫಿಕ್ ಜಾಬ್ಸ್ ಇರುತ್ತೆ. SSLC ಮೇಲೆ ಅಂತಂದ್ರಲ್ಲ, ಅದಕ್ಕೆ ಸ್ಪೆಸಿಫಿಕ್ ಇಲ್ಲ ಅಂದರೆ SSLC ಮೇಲೆ. ಆದರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ, ಅಂದರೆ ಸೈನ್ಸಲ್ಲಿ ಇಷ್ಟು ಬಂದಿದ್ದಿರಬೇಕು ಹೀಗಂತ ನಿರ್ಬಂಧಗಳಿದೆ. ನೀವು ಡೀಟೇಲ್ಡ್ ನೋಟಿಫಿಕೇಷನ್ನ ದಯವಿಟ್ಟು ತೆಗೆದು ನೋಡಿ. ನಿಮಗೆ ಏನೇ ಅರ್ಥ ಆಗಲಿಲ್ಲ ಅಂತಂದರೂ ಪರದೆ ಮೇಲೆ ಕಾಣ್ತಾ ಇರುವಂಥ ಸಂಖ್ಯೆಗಳಿಗೆ ನೀವು ಫೋನ್ ಮಾಡಬಹುದು, ಅಥವಾ ನೇರವಾಗಿ ಜ್ಞಾನಗಂಗೋತ್ರಿಗೆ ಬಂದು ನಮ್ಮನ್ನು ಸಂಪರ್ಕಿಸಬಹುದು. ನಾವು ನಿಮಗೆ ಸಹಾಯವನ್ನು ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರಿ ಅಲ್ವಾ? ಇದು SSLC, PUC ಹಾಗೆ ಡಿಗ್ರಿ. ಆದರೆ ನಿರ್ದಿಷ್ಟತೆಗಳು ಇದ್ದಿರತ್ತೆ. ನಿಮ್ಮ ಎಜುಕೇಷನಲ್ಲಿ ಯಾವ ಸಬ್ಜೆಕ್ಟು, ಏನು ಮಾರ್ಕ್ಸು, ಅಥವಾ ಯಾವ ಡಿಗ್ರಿಯನ್ನು ಓದಿರಬೇಕು, ಏನು ಮೇಜರ್ ಎಲೆಕ್ಟಿವ್ಸ್ ಆಗಿರಬೇಕು, ಇದು ಎಲ್ಲ ಇರುತ್ತೆ. ಡೀಟೇಲ್ಡ್ ನೋಟಿಫಿಕೇಷನ್ ನೋಡ್ಕೊಂಬಿಡಿ. ನಾನಾದರೆ ಇಲ್ಲಿ ಪ್ರಮುಖವಾದಂಥ ತಾರೀಖುಗಳನ್ನು ನಿಮಗೆ ಹೇಳ್ಬಿಡ್ತೀನಿ. ಇದಂತೂ ಎಲ್ಲದಕ್ಕೂ ಕಾಮನ್ ಇದೆ, ಅದನ್ನು ಹೇಳ್ತೀನಿ. ಹಾಗೆಯೇ ಅದರ ಜೊತೆಗೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಹಂತದವರಿಗೆ ಕರೆದಿದ್ದಾರೆ ಅನ್ನುವಂಥದ್ದನ್ನು ಸ್ಥೂಲವಾಗಿ ಹೇಳ್ತೀನಿ. ಫ್ರೆಂಡ್ಸ್, ಐ ವಿಲ್ ಬಿ ಬ್ರಾಡ್ಲಿ ಟೆಲಿಂಗ್ ಯು ಅಬೌಟ್ ವಾಟ್ ಲೆವೆಲ್, what posts are called for, and also these important dates are common for all the posts or for all the qualifications. Just see this. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್, ನಾವು ತಂತಿ ಮುಖೇನ ಅರ್ಜಿಗಳನ್ನು ಹಾಕೋದಿಕ್ಕೆ ಅಂತ ಹೇಳಿ 2ನೇ ತಾರೀಕು ಜೂನ್ರಂದು ಓಪನ್ ಆಗಿದೆ. ಯಾವತ್ತಿಗೆ ಕೊನೆಗೊಳ್ಳುತ್ತೆ? 23/6/2025 ಕೊನೆಗೊಳ್ಳುತ್ತೆ. ಹಾಗೇನೇ ಇದು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತಿದ್ದಾರೆ. ನಾವು ಕಳಿಸೋದಿಕ್ಕೆ ಈ ಕೊನೆಯ ದಿನಾಂಕಗಳನ್ನು ಹೇಳ್ತಾ ಇದ್ದಾರೆ. ಅವರು ರಿಸೀವ್ ಮಾಡೋದಕ್ಕೆ 23ನೇ ತಾರೀಕು ಜೂನ್ ತಿಂಗಳು 2025. ಎಲ್ಲಿ ತನಕ? ರಾತ್ರಿ 11 ಗಂಟೆ ತನಕ ಅಂತ ಹೇಳಿ ಹಾಕಿದ್ದಾರೆ. 23 hours ಅಂತ. ಹಾಗೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್. ನಾನು ಫೀಸನ್ನು ಕಟ್ಟಬೇಕಾಗಿದ್ದರೆ ಎಲ್ಲಿ ತನಕ? ರಾತ್ರಿ 11 ಗಂಟೆ ತನಕ. ಯಾವತ್ತಿನ ದಿನ? 24ನೇ ತಾರೀಕು ಜೂನ್ ತಿಂಗಳು 2025 ತನಕ ನನಗೆ ಅವಕಾಶ ಇದ್ದಿರುತ್ತೆ. ಹಾಗೆ ಏನಾದರೂ ತಪ್ಪಾಗಿಬಿಟ್ಟಿದ್ರೆ, ಕರೆಕ್ಷನ್ಸ್ ಮಾಡಬೇಕಾಗಿದ್ರೆ ರೆಕ್ಟಿಫಿಕೇಷನ್ಗೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್, ಅದರಲ್ಲಿ ಏನೇ ತೊಂದರೆ ಆಗಿದ್ರೂ ಕೂಡ, ತಪ್ಪಾಗಿದ್ರೂ ಕೂಡ ಕರೆಕ್ಷನ್ಗೆ ಅಂತ ಹೇಳಿಬಿಟ್ಟು 28ನೇ ಜೂನ್ 2025ರಿಂದ 30/6/2025 ರಾತ್ರಿ 11 ಗಂಟೆ ತನಕ ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ಲಾಸ್ಟ್ ಮಿನಿಟ್ ತನಕ, ಲಾಸ್ಟ್ ಗಂಟೆಗಳಿಗೆ ತನಕ ಎಲ್ಲ ಕಾಯಬಾರ್ದು. ಸಾಧ್ಯ ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ಗಳನ್ನು ಸರಿಯಾಗಿ ಸಲ್ಲಿಸಿ. ಯಾವುದೇ ಗಾಬರಿ ಇಲ್ಲ, ಸಮಯ ಇದೆ ಅಂತಂದರೆ ತಪ್ಪಾಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಆದ್ದರಿಂದ ಸರಿಯಾಗಿ ಅರ್ಜಿಗಳನ್ನು ಸಲ್ಲಿಸಿಬಿಡೋಣ. ಡೇಟ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಂಟೇಟಿವ್. ಎಲ್ಲ ಪರೀಕ್ಷೆ ದಿನಾಂಕವನ್ನು ಹೀಗೆ ಹೇಳೋದು ತಾತ್ಕಾಲಿಕ ಅಂತ ಹೇಳಿ. ಆದರೆ ಸಾಧಾರಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳು ಅವರು ಹೇಳಿದಂಥ ದಿನಾಂಕಗಳಲ್ಲೇ ನಡೆಯುತ್ತೆ ಅನ್ನೋದು ಸರಿ. 24ನೇ ಜುಲೈಯಿಂದ 4ನೇ ಆಗಸ್ಟ್ 2025 ವಿವಿಧ ತಾರೀಖುಗಳಲ್ಲಿ ನಿಮ್ಮ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದು ಸರಿ. ಏನಾದರೂ ತೊಂದರೆ ಆದರೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದ್ರಲ್ಲಿ ನಮಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ SSCಯ ಹೆಲ್ಪ್ಲೈನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. 1800-309-3063. ಇಲ್ಲ ನಾವು ಎದುರಿಗೆ ಬಂದು ಕೇಳಬೇಕು ಅಂತಂದರೆ ಜ್ಞಾನಗಂಗೋತ್ರಿಗೆ ವಿಸಿಟ್ ಮಾಡಿ ಇಲ್ಲೇ ಬಂದು ಕೂಡ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೋದು. ಹಾಗಾದರೆ ಯಾವ್ಯಾವ ಹುದ್ದೆಗೆ ಕರೆದಿದ್ದಾರೆ ಅಂತಂದರೆ, ಮೆಟ್ರಿಕ್ಯುಲೇಷನ್ ಲೆವೆಲ್, ನೀವು SSLC ಪಾಸ್ ಮಾಡಿದರೆ ಲ್ಯಾಬೊರೇಟರಿ ಅಟೆಂಡೆಂಟ್, ಹಾಗೆ ಮೆಡಿಕಲ್ ಅಟೆಂಡೆಂಟ್, ಲೈಬ್ರರಿ ಅಟೆಂಡೆಂಟ್. ಸ್ನೇಹಿತರೆ, ನಾನು ಒಮ್ಮೆ ಹೇಳ್ತಾ ಇದ್ದೀನಿ, ಈ ಎಲ್ಲದಕ್ಕೂ ಕೂಡ ಸ್ಪೆಸಿಫಿಕ್ ಎಜುಕೇಷನಲ್ ರಿಕ್ವೈರ್ಮೆಂಟ್ ಇದೆ. ಅದು ನೋಟಿಫಿಕೇಷನಲ್ಲಿದೆ. ನಿಮಗೆ ಅರ್ಥ ಆಗದಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಆ ನೋಟಿಫಿಕೇಷನ್ ಪೂರ್ತಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ, 110 ಪೇಜಸ್ ಇದೆ. ಅದರಿಂದ
ಕಾರಣದಿಂದ ಹಾಕಿಲ್ಲ ನಾವಿಲ್ಲಿ. ಏನು ವೆರಿ ಇಂಪಾರ್ಟೆಂಟ್ ಅಷ್ಟನ್ನು ಮಾತ್ರ ಹೇಳ್ತಿದ್ದೀವಿ. ಯಾವುದೇ ತೊಂದರೆ ಇದ್ದರೂ ನೀವು ಟೋಲ್ ಫ್ರೀ ನಂಬರ್ SSC ಅವರಿಗೆ ಕೂಡ ನೇರವಾಗಿ ಸಂಪರ್ಕಿಸಬಹುದು, ಅಥವಾ ನೀವು ಜ್ಞಾನಗಂಗೋತ್ರಿಯನ್ನು ಬೇಕಾದರೂ ಸಂಪರ್ಕಿಸಿ ನಾವು ಹೇಳ್ಕೊಳ್ತೀವಿ. ಹೈಯರ್ ಸೆಕೆಂಡ್ರಿ ಲೆವೆಲಲ್ಲಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೆಯೇ ಸ್ಟೆನೋಗ್ರಾಫರ್, ಇಲ್ಲಿ ಮಾತ್ರ ಸ್ಟೆನೋಗ್ರಫಿಯನ್ನು ನೀವು ಕಂಪಲ್ಸರಿ ಕಲ್ತಿದ್ದಿರಲೇಬೇಕು. ಸರ್ವೇಯರ್ ಅಥವಾ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಕರೆ ನೀಡಿದ್ದಾರೆ. ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಸೀನಿಯರ್ ಕಂಪ್ಯೂಟರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಥವಾ ಜೂನಿಯರ್ ಇಂಜಿನಿಯರ್ ಅಥವಾ ಟೆಕ್ನಿಕಲ್ ಅಟೆಂಡೆಂಟ್, ಈ ಎಲ್ಲ ಹುದ್ದೆಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. ಎಟ್ಸೆಟ್ರಾ ಅಂತ ಬರೆದಿದ್ದೀವಿ, ಯಾಕಂದರೆ ಅದೇ ನೇಚರಿನ ಇನ್ನೂ ಹಲವಾರು ಹುದ್ದೆಗಳನ್ನು ಪಟ್ಟಿ ಮಾಡಲಾಗಿದೆ. ನಾನು ನಿಮ್ಗೆ ಹೇಳಿದೆ 110 ಪೇಜಸ್ಸಿನ ನೋಟಿಫಿಕೇಷನ್ ಇದು ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಸಂಪೂರ್ಣ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ನಾವು ನಿಮಗೆ ಪ್ರಮುಖವಾದಂಥ ವಿಚಾರವನ್ನು ಮುಟ್ಟಿಸಿದ್ದೀವಿ. ಯಾವುದೇ ಸಂದೇಹಗಳಿಗೆ ನಮ್ಮನ್ನು ಕರೆ ಮಾಡಿ ಅಥವಾ ನೇರವಾಗಿ ಭೇಟಿ ಮಾಡಿ ನಮ್ಮನ್ನು ವಿಜಯನಗರ ಬೆಂಗಳೂರಿನ ಜ್ಞಾನಗಂಗೋತ್ರಿಯಲ್ಲಿ ಬರ್ತೀರಾ ಅಲ್ಲ? ಸರಿ, ಹಾಗಾದರೆ ಮತ್ತೆ ಸಿಗ್ತೀನಿ. ಓದ್ತಾ ಇರಿ. ಅಲ್ಲಿ ತನಕ ಆಲ್ ದಿ ಬೆಸ್ಟ್.